ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚುಕ್ಕಿ ಚಿನ್ನ ಯೂಟ್ಯೂಬ್ ಚಾನೆಲ್. ನಯನ ಭರವಸೆಯಿಂದ ತುಂಬಿರುವ ಯುವ ಉದ್ಯಮಿ. ತನ್ನ ಸ್ನೇಹಿತರೊಂದಿಗೆ ಆರಂಭಿಸಿದ ಕಾಫಿ ಶಾಪ್ ಆಕೆಯ ಕನಸುಗಳ ಮೊದಲ ಹಂತವಾಗಿತ್ತು. ಆದರೆ ಆಕೆಯ ಒಂದು ತೀವ್ರ ನಿರ್ಧಾರ, ಆವೇಶದಿಂದ ತೆಗೆದ ಸಾಲ, ತಕ್ಷಣದ ಲಾಭದ ಆಸೆ ವ್ಯವಹಾರವನ್ನೇ ಕುಸಿಯುವಂತೆ ಮಾಡಿತು. ಆ ಘಟನೆಯಿಂದ ಸ್ನೇಹಿತರು ದೂರವಾದರು. ಹಣಕಾಸಿನ ಹಿಂಜರಿತ, ಕುಟುಂಬದ ನಿರಾಸೆ ಮತ್ತು ಸುತ್ತಲಿನ ಜನರ ಟೀಕೆಗಳು ಆಕೆ ಮನಸ್ಸನ್ನು ತುಂಡು ತುಂಡಾಗಿ ಕಡಿಯುತ್ತಾ ಹೋದವು. ನಯನನಿಗೆ ಯಾವಾಗಲೂ ಒಂದು ಚಿಂತೆ, ನಾನು ಹೀಗೆ ಮಾಡಬಾರದಿತ್ತು, ಅವರ ಮಾತು ಕೇಳಿದ್ರೆ ಹೀಗಾಗುತ್ತಿರಲಿಲ್ಲ, ನಾನು ನನ್ನ ನಿನ್ನೆಗಳ ಕೈಯಲ್ಲಿ ಬಲವಾಗಿ ಸಿಕ್ಕಿಕೊಂಡಿದ್ದೇನೆ ಎಂದು ನಯನ ಮನಸ್ಸಿನಲ್ಲೇ ಬೇಸರ ಪಟ್ಟುಕೊಳ್ಳುತ್ತಿದ್ದಳು. ಒಂದು ದಿನ ಆಕೆ ವೃತ್ತಿಪರ ಗೊಂದಲದಿಂದ ದೂರ ಹೋಗಿ ಒಂದು ಸಾಂಪ್ರದಾಯಿಕ ಧ್ಯಾನ ಶಿಬಿರಕ್ಕೆ ಸೇರುತ್ತಾಳೆ. ಆಕೆಗೆ ಅಲ್ಲಿ ಗುರುಜಿ ಎಂಬ ಶಾಂತ ಸ್ವರೂಪಿ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆ. ಗುರುಜಿಗೆ ನಯನ ತನ್ನ ಜೀವನದಲ್ಲಿ ಆದ ತಪ್ಪುಗಳನ್ನು ಹೇಳುತ್ತಾ ತುಂಬಾ ಪಶ್ಚಾತ್ತಾಪ ಪಡುತ್ತಾ ಇರುತ್ತಾಳೆ. ನನಗೆ ಮುಂದೇನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ ಎಂದು ಹೇಳುತ್ತಾಳೆ. ಗುರುಜಿ ನಗುತ್ತಾ ನಯನಳ ಕೈಯಲ್ಲಿ ಒಂದು ಚೀಲ ಕಲ್ಲುಗಳನ್ನು ಕೊಟ್ಟು, ನಯನ, ನೀನು ಈ ಕಲ್ಲುಗಳನ್ನು ತೆಗೆದುಕೊಂಡು ಈ ಹತ್ತಿರದ ಪರ್ವತದ ಎತ್ತರದಲ್ಲಿ ಒಂದು ದೇವಾಲಯವಿದೆ, ಅಲ್ಲಿಗೆ ರಾತ್ರಿಯ ಒಳಗೆ ತಲುಪಿಸಬೇಕು ಎಂದು ಹೇಳುತ್ತಾರೆ. ನಯನನಿಗೆ ಆಶ್ಚರ್ಯವಾಗುತ್ತದೆ. ಆದರೆ ಗುರುಜಿ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಪರ್ವತ ಏರಲು ಶುರು ಮಾಡುತ್ತಾಳೆ. ದಾರಿ ಕಷ್ಟಕರ, ಬಿಸಿಲಿನಲ್ಲಿ ದಣಿದು ಕಲ್ಲುಗಳನ್ನು ಹೊತ್ತುಕೊಂಡು ತುಂಬಾ ಕಷ್ಟಪಟ್ಟು ಪರ್ವತದ ಎತ್ತರದ ದೇವಾಲಯವನ್ನು ತಲುಪುತ್ತಾಳೆ. ಅಲ್ಲಿ ಗುರುಜಿ ನಿಂತಿರುತ್ತಾರೆ. ಅವಳ ಬಳಿ ಬಂದು, ನಿನಗೆ ಪರ್ವತವನ್ನು ತಲುಪುವುದು ತುಂಬಾ ಕಷ್ಟವಾಯಿತು ಅಲ್ಲವೇ ಮಗು ಎಂದು ಕೇಳುತ್ತಾರೆ. ಈ ಕಲ್ಲುಗಳು ಇಲ್ಲದೆ ಇದ್ದರೆ ನಿನ್ನ ಪಯಣ ಸುಖಕರವಾಗಿ ಇರುತ್ತಿತ್ತು. ನೀನು ನಿನ್ನೆಯ ಎಂಬ ಕಲ್ಲುಗಳನ್ನು ತಲೆಯಲ್ಲಿ ಇಟ್ಟು ನಿನ್ನ ಜೀವನ ಎಂಬ ಪರ್ವತವನ್ನು ತಲುಪುವುದು ತುಂಬಾ ಕಷ್ಟ ಮಗು. ಅದಕ್ಕೆ ನಿನ್ನೆ ಎನ್ನುವ ಕಲ್ಲುಗಳು ಅಂದರೆ ನಿನ್ನ ತಪ್ಪುಗಳನ್ನು ಬಿಟ್ಟು ನಾಳೆಯ ಹೊಸ ಯೋಚನೆಯೊಂದಿಗೆ ನಡೆದರೆ ನಿನ್ನ ಜೀವನದ ಪರ್ವತದ ದಾರಿ ತುಂಬಾ ಸುಖಮಯವಾಗಿ ಇರುತ್ತದೆ ಹಾಗೂ ನೀನು ಯಶಸ್ಸು ಕಾಣಲು ಸಾಧ್ಯ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ನಯನನ ಮನಸ್ಸು ಹಗುರಾಗುತ್ತದೆ. ನಯನ ಹಿಂತಿರುಗಿ ಬರುತ್ತಾಳೆ. ಹೊಸ ಚಟುವಟಿಕೆಯೊಂದಿಗೆ, ಹೊಸ ದೃಷ್ಟಿಕೋನದೊಂದಿಗೆ. ಈಗ ಆಕೆ ತನ್ನ ತಪ್ಪುಗಳನ್ನು ಪಾಠವನ್ನಾಗಿಸಿಕೊಂಡು ತನ್ನ ಹೊಸ ಸ್ಮಾಲ್ ಬಿಸ್ನೆಸ್ ಅನ್ನು ಶುರು ಮಾಡುತ್ತಾಳೆ. ಆದರೆ ಈ ಬಾರಿ ಜಾಣಮಟ್ಟದಿಂದ ಬಿಸ್ನೆಸ್ ಅನ್ನು ನಡೆಸಿಕೊಂಡು ಹೋಗಿ ಅವಳು ಸಕ್ಸಸ್ ಅನ್ನು ಕಾಣುತ್ತಾಳೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ನಿಮ್ಮ ಜೀವನದಲ್ಲಿ ಕೂಡ ಇಂತಹ ಕೈಘಟನೆ ಇದೆಯೇ? ಖಂಡಿತವಾಗಿ ನೀವು ಕೂಡ ಬದಲಾಗಲೇಬೇಕು. ಯಾಕಂದ್ರೆ ಜೀವನ ಯಾವಾಗಲೂ ನಮಗೆ ಹೊಸ ಹೊಸ ಅವಕಾಶವನ್ನು ಕೊಡುತ್ತದೆ. ಹೀಗಾಗಿ ಹಳೆಯ ತಪ್ಪುಗಳನ್ನು ಪಾಠವನ್ನಾಗಿ ಪರಿಗಣಿಸಿ ಮತ್ತೆ ಹೊಸದಾಗಿ ಆರಂಭಿಸಿ. ಈ ಕಥೆಯಿಂದ ನೀವು ಸ್ವಲ್ಪವಾದರೂ ಮೋಟಿವೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ.